ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರದಿಂದ ನಿನ್ನೆಯಷ್ಟೇ 1.5% ತುಟ್ಟಿ ಭತ್ಯೆ ಏರಿಕೆ ಕುರಿತು ಆದೇಶ ನೀವು ಗಮನಿಸಿದ್ದೀರಾ. ಹಾಗಾಗಿ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ 1, 2026ರಿಂದ ಪೂರ್ವನ್ವಯವಾಗುವಂತೆ 1.5% ತುಟ್ಟಿ ಭತ್ಯೆಯನ್ನು ಜಾರಿ ಮಾಡಲಾಗಿದೆ. ಈಗ ಲಕ್ಷಾಂತರ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ. ಬಟ್ ಸರ್ಕಾರಿ ನೌಕರರು ಕೇಂದ್ರದ ಮಾದರಿಯಲ್ಲಿ ನಮಗೂ ಕೂಡ 2% DA ಹೈಕ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ನಲ್ಲಿದ್ದರು. ಬಟ್ 7ನೇ ವೇತನ ಆಯೋಗದ ವರದಿಯಲ್ಲಿ ಕೇಂದ್ರದ 1%ಗೆ ರಾಜ್ಯ ಸರ್ಕಾರಿ ನೌಕರರಿಗೆ 0.722% ಏರಿಕೆ ಮಾಡುವ ಏನು ಮಾಹಿತಿ ಇದೆ, ಆ ಒಂದು ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ 1.5% ಮಾತ್ರ ಏರಿಕೆಯಾಗಿದೆ. ತಮಗೆ ಗೊತ್ತಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ 2026ರಿಂದ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಸರ್ ಅವರು ಕೂಡ ಆರ್ಥಿಕ ಇಲಾಖೆಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಂದ್ರದ ಮಾದರಿಯಲ್ಲಿ ಸರ್ಕಾರಿ ನೌಕರರಿಗೂ ಕೂಡ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದರು. ಆ ಒಂದು ಪ್ರಕಾರ 1.5% ಮಾತ್ರ ಏರಿಕೆಯಾಗಿದೆ. ಇದರ ಜೊತೆಗೆ ಈಗ ತಮ್ಗೆ ಗೊತ್ತಿದೆ ವೀಕ್ಷಕರೇ, ಹಳೆ ಪಿಂಚಣಿ ಯೋಜನೆ OPS ಜಾರಿಯಾಗುವುದು ಯಾವಾಗ ರಾಜ್ಯ ಸರ್ಕಾರಿ ನೌಕರರಿಗೆ? ಬಿಕಾಸ್ NPS to OPS ಕುರಿತು ಭಾಳಷ್ಟು ಚರ್ಚೆಗಳು ಕೂಡ ನಡೆದಿದ್ದವು. ಬಟ್ ಇನ್ನೂ ಕೂಡ OPS ಕುರಿತು ಯಾವುದೇ ಅಧಿಕೃತವಾಗಿ ಅಧಿಸೂಚನೆ ಬರ್ತಾ ಇಲ್ಲ. ಹಾಗಾಗಿ ಹಳೆ ಪಿಂಚಣಿ ಯೋಜನೆ ಯಾವಾಗ ಜಾರಿಯಾಗುತ್ತೆ ಅನ್ನೋದೇ ಒಂದು ಹೋಪ್ ಇದೆ. ಆದಷ್ಟು ಬೇಗ ಜಾರಿಯಾಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.